ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾಶ್ರಿಯಾ, ಏನಿದು? ನಾವ್ ಎಲ್ಲಿಗೆ ಬಂದ್ವಿ? ಇದು ಗೋಲ್ಡ್ ಸ್ಮಿತ್. ನಾವು ಒಡವೆ ಮಾರ್ಬೇಕಾಗಿರೋದಿಲ್ಲ. ಗೋಲ್ಡ್ ಸ್ಮಿತ್? ಹಾಗಂದ್ರೆ ನಮ್ ತರ ಯಾರಾದ್ರೂ ಕದ್ ಬಂಗಾರ ತಂದ್ರೆ ಸೀಕ್ರೆಟ್ ಆಗಿ ತಗೋತಾರೆ. ಕಳ್ ಬಂಗಾರ ಅಲ್ಲ, ನನ್ ಬಂಗಾರ ಅದು. ಅಯ್ಯೋ, ನಿನ್ ಬಂಗಾರನೇ. ಆದ್ರೆ ಕದ್ ಮಾರ್ತಿದೀವಲ್ಲ. ನನಗಿದ್ ಸರಿ ಅನ್ನಿಸ್ತಿಲ್ಲ ಲಂಕೇಶ್. ಇದೆಲ್ಲ ಬೇಕಾ? ಯಾವ್ದಾದ್ರೂ ಒಡವೆ ಅಂಗಡಿಲೇ ಮಾರೋಣ. ಆಗ ಖಂಡಿತ ಸಿಕ್ಕಾಕೋತೀವಿ. ಇಷ್ಟು ಒಡವೆ ಎಲ್ಲಿಂದ ಬಂದು ಅಂತ ಡೌಟ್ ಆಗಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಹೀರೋಯಿನ್ ಆಗ್ಬೇಕಾದವಳು ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಬುರ್ಕ ಹಾಕೊಂಡು ಸೀದಾ ಮನೆಗೇನೆ ಬಂದ್ಬಿಟ್ಟಿದ್ದಾನೆ. ಅವನ್ಗೆಲ್ಲಿಂದ ಬರುತ್ತೆ ಅಷ್ಟೊಂದು ಧೈರ್ಯ? ಕಡೆ ಪಕ್ಷ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅನ್ನೋ ಭಯ ಕೂಡ ಇಲ್ಲ. ಅಲ್ಲ, ಎಲ್ಲಿಗೆ ಹೋದ್ಲು? ಇಲ್ಲಿ ಮಾರಿದ್ರೆ ಯಾರಿಗೂ ಗೊತ್ತಾಗಲ್ಲ, ಪ್ರಾಬ್ಲಮ್ ಬರಲ್ಲ, ಕರೆಕ್ಟಾಗಿ ದುಡ್ಡು ಕೂಡ ಕೊಡ್ತಾರೆ. ಏನ್ ಬೇಕಿತ್ತು? ಸ್ವಲ್ಪ ಒಡವೆ ಇದಾವೆ, ದುಡ್ಡು ಬೇಕಾಗಿತ್ತು. ತೋರ್ಸೋ. ಕೊಡು. ಇಲ್ಲೇ ಇರಿ, ನಮ್ ಸೇಟಿಗೆ ತೋರಿಸ್ಬಿಟ್ಟು ಹೇಳ್ತೀನಿ. ಸರಿ. ಸೇಟು ಅಣ್ಣ, ದೊಡ್ಡ ಪಾರ್ಟಿ ಬಂದಿದ್ದಾರೆ. ಈ ಒಡವೆ ನೋಡಿ. ನೋಡೋಣ, ಕೊಡು. ಇಷ್ಟೊಂದು ಬಂಗಾರನ? ಅಸ್ಲಿನಾ ನಕಲಿನಾ? ಟೆನ್ಷನ್ ಮಾಡ್ಕೋಬೇಡ, ಏನಾಗಲ್ಲ. ಅಕ್ಕ ಫೋನ್ ಮಾಡ್ತಿದ್ದಾಳೆ. ಹೇ, ಕಟ್ ಮಾಡು. ನಿನ್ ಟೆನ್ಷನ್ ಅಲ್ಲಿ ತಡ್ವರ್ಸ್ ಮಾತಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ. 1 ಗಂಟೆಲ್ ಮತ್ತೆ ವಾಪಸ್ ಹೋಗ್ತೀವಲ್ಲ, ಇಲ್ಲಾಂದ್ರೆ ಹೀಗೆ ಫೋನ್ ಮಾಡಿ ಸಾಯಿಸ್ತಾಳೆ. ಏಯ್, ಹೀರೋಯಿನ್ ಆಗೋಳು ನೀನು. ಸುಮ್ನೆ ಭಯ ಪಡ್ತೀಯಾ? ಮೊದ್ಲು ಫೋನ್ ಆಫ್ ಮಾಡು. ಯಾಕೋ ತುಂಬಾ ನಗು ಬರ್ತಿರೋ ಹಾಗಿದೆ. ಅದನ್ನ ತಡೆದಿದ್ ಯಾಕೆ? ನಗಬಹುದು. ಏನೂ ಇಲ್ಲ. ಏನೋ ಆಗತ್ತೆ ಅಂತ ರಾತ್ರಿ ಹೇಳಿದ್ರೆ ಆಗಲ್ಲ ಅಂತ ಒಂದು ಹುಡುಗಿ ಹೇಳಿದ್ಲು. ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೆ. ಇವಾಗಾದ್ರೂ ಒಪ್ಕೋತೀಯಾ? ನನ್ನ ಜೊತೆ ಇರಬೇಕಾದವಳು ನೀನೆ, ಶ್ರೇಯಾ ಅಲ್ಲ ಅಂತ.
ದೇವ್ರೇ, ಆ ದೇವರು ನಿರ್ಧಾರ ಮಾಡಾಗಿದೆ ವೈದೇಹಿ, ನೀನು ಒಪ್ಕೋಬೇಕಷ್ಟೇ. ಇಲ್ದೆ ಹೋದ್ರೆ ನೀನು ನಾನು ಒಟ್ಟಿಗೆ ಹೋಗೋ ಅವಕಾಶ ನಮ್ಗಿತ್ತ ಹೇಳು? ರಾತ್ರಿ ಏನೋ ಹೇಳ್ದೆ, ಆದ್ರೆ ನನಗಂತೂ ನಂಬಿಕೆನೇ ಇರಲಿಲ್ಲ. ಆದ್ರೆ ಸರಿಯಾಗಿ ದೇವಸ್ಥಾನಕ್ಕೆ ಹೊರಡೋ ಟೈಮ್ಗೆ ಶ್ರೀಯವ್ರ ಫ್ರೆಂಡ್ ಅವ್ರ ಅಪ್ಪನಿಗೆ ಆಕ್ಸಿಡೆಂಟ್ ಆಗೋದಂದ್ರೇನು, ರಕ್ತ ಕೊಡೋದಕ್ಕೆ ಶ್ರೀಯಾ ಹೋಗೋದು ಅಂದ್ರೇನು, ನನ್ನ ಜೊತೆ ದೇವಸ್ಥಾನಕ್ಕೆ ಬರೋಕ್ಕೆ ಯಾರಿಗೂ ಅವಕಾಶ ಸಿಗದೆ ನೀನೇ ಬರೋದು ಅಂತಂದ್ರೆ ಏನು? ಒಂದು ಅದ್ಭುತ ಅಂತ ನೆನೆಸ್ತಾ ಇಲ್ವಾ? ಅದ್ಭುತ ಏನಲ್ಲ, ಲಂಕೇಶ್ ಜೊತೆ ಅವಳು ಹೋಗ್ಬೇಕು ಅಂತ ಮಾಡಿರೋ ಹುಚ್ಚು ನಿರ್ಧಾರ ಅದು. ಆ ಸಿನಿಮಾ ಹುಚ್ಚು ಇವಳನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ, ಇನ್ನು ಏನೇನ್ ಮಾಡ್ಕೋತಾಳೋ ದೇವ್ರೇ. ಏನ್ ಯೋಚಿಸ್ತಿದ್ಯಾ? ಏನೂ ಇಲ್ಲ. ಪರವಾಗಿಲ್ಲ, ಹೇಳು. ಏನೂ ಇಲ್ಲ. ಏನೋ ಒಂದು ಕೇಳ್ತೀನಿ, ಇಲ್ಲ ಅನ್ನಲ್ಲ ಅಲ್ವಾ? ಏನು ಮತ್ತೆ ಹೇಳು. ಅದು ಏನೋ ಕೇಳ್ತೀನಿ, ಇಲ್ಲ ಅನ್ನಲ್ಲ ಅಲ್ವಾ? ಅಬ್ಬಾ, ಎಂತ ಪ್ರಶ್ನೆ ಅಗರ್ಬತ್ತಿ. ನೀನ್ ಹೀಗೆ ಕೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕೇಳು. ಶ್ರೀಯಾ ತುಂಬಾ ಮುಗ್ಧೆ, ಎಲ್ಲಾರನ್ನೂ ನಂಬಿಡ್ತಾಳೆ. ಗೊತ್ತೋ ಗೊತ್ತಿಲ್ದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಅವಳನ್ನ ಕ್ಷಮಿಸ್ತೀರಾ ಅಲ್ವಾ? ನನ್ಯಾಕೆ ಕೇಳ್ತಿದ್ಯಾ? ಅವಳನ್ನ ಕ್ಷಮಿಸೋದಕ್ಕೆ ನಾನು ಯಾರು? ಅವಳಿಗೂ ನನಗೂ ಏನ್ ಸಂಬಂಧ? ಏನ್ ಹಾಗೆ ಹೇಳ್ತಿದ್ದೀರಾ? ಅವಳು ನಿಮ್ ಹೆಂಡತಿ. ಎಲ್ಲಿದ್ದಾಳೆ ನನ್ನ ಹೆಂಡತಿ? ನನ್ನ ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾದ್ರೆ ನನ್ನ ಜೊತೆಗಿದ್ಲ ಅವಳು? ನಾನು ಖುಷಿಯಾಗಿದ್ದಾಗಾದ್ರೂ ನನ್ನ ಜೊತೆಗಿದ್ಲ? ನನ್ನ ಮನ್ಸಲ್ಲಿದ್ದಾಳ, ಕನ್ಸಲ್ಲಿದ್ದಾಳ? ಈ ಎಲ್ಲ ಕಡೆನೂ ಇರೋದು ನೀನೇ ವೈದೇಹಿ. ಇವಾಗ ಹೇಳು, ಯಾರು ನನ್ನ ಹೆಂಡತಿ? ನೀವ್ ಬದ್ಲಾಗಲ್ಲ. ನೀನು ಬದಲಾಗಲ್ಲ, ನಾನು ಬದಲಾಗಲ್ಲ. ಅದು ಅಲ್ಲದೆ ಆ ದೇವ್ರು ನಮ್ಮಿಬ್ರು ಒಂದ್ ಮಾಡಕ್ ನೋಡ್ತಿದ್ದಾನೆ ಅಂತ ಅಂದ್ರೆ ಶ್ರೀಯಾನ ಕ್ಷಮಿಸ್ತೀರಾ ಅಂತ ಕೇಳ್ತೀಯಲ್ಲ? ಇವತ್ತು ನನಗೆ ನಂಬಿಕೆ ಬಂತು ವೈದೇಹಿ. ನಮ್ಮ ಪ್ರೀತಿಗೆ ಆ ದೇವರ ಅನುಗ್ರಹ ಇದೆ. ನಾವು ಒಂದಾಗೋದನ್ನ ಯಾರು ತಡೆಯೋಕ್ಕಾಗಲ್ಲ. ಕರೆಕ್ಟಾಗಿ ಗುಡಿಗೆ ಹೋಗೋ ಟೈಮ್ಗೆ ಶ್ರೀಯನ್ ಫ್ರೆಂಡ್ ಅವ್ರ ಅಪ್ಪನ್ಗೆ ಏನೋ ಆಯ್ತು ಅಂತ ಹೋಗಿದ್ಯಾಕೆ? ದೇವಾಂಶ್ನ ವೈದೇಹಿನೇ ಕರ್ಕೊಂಡು ಹೋಗಿದ್ಯಾಕೆ? ಏನೋ ನಡೀತಿದೆ.
ನಿಜವಾಗ್ಲೂ ಶ್ರೀಯಾ ಫ್ರೆಂಡ್ ಅವ್ರ ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿ ಶ್ರೀಯಾ ಇಲ್ಲಿಂದ ಹೋದ್ಲಾ? ಇಲ್ಲ ಅಂದ್ರೆ ಶ್ರೀಯಾನ ಪಕ್ಕಕ್ಕಿಟ್ಟು ದೇವಾಂಶ್ ಜೊತೆ ದೇವಸ್ಥಾನಕ್ಕೆ ಹೋಗಕ್ಕೆ ವೈದೇಹಿ ಈ ತರ ಮಾಡಿದ್ಲಾ? ಬನ್ನಿ ಅತ್ತೆ, ಬನ್ನಿ. ನಿಮ್ಗೋಸ್ಕರನೇ ತುಂಬಾ ಹೊತ್ತಿಂದ ಬರ್ತೀರಾ ಅಂತ ಇಲ್ಲೇ ಕಾಯ್ತಿದ್ದೆ. ಯಾವ ಕಾರಣಕ್ಕೋ? ಬೆಳಗ್ಗೆ ನೀವು ದೇವಸ್ಥಾನಕ್ಕೆ ಹೋಗ್ದೆ ಮನೇಲೇ ಇರ್ಬೇಕಾಗಿತ್ತು ಅತ್ತೆ. ಒಂದ್ ಅದ್ಭುತವಾದ ನಾಟಕನ ಮಿಸ್ ಮಾಡ್ಕೊಂಡ್ರಿ. ತಲೆ ತಿಂದೆ ವಿಷಯ ಹೇಳು. ರಾತ್ರಿ ವೈದೇಹಿ ಮತ್ತೆ ದೇವಾಂಶ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕೇಳ್ದಾಗ ನೀವೇನ್ ಹೇಳಿದ್ರಿ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಅವ್ರ ಮನೇನೂ ಚಿಕ್ಕದೆ, ಅವ್ರ ಮಧ್ಯೆ ದೂರನೂ ಕಮ್ಮಿ ಅಂತ ಹೇಳಿದ್ರಲ್ಲ. ಆದ್ರೆ ಆ ದೂರ ತುಂಬಾ ಕಡಿಮೆ ಆಗಿದೆ ಅತ್ತೆ. ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಇಬ್ಬರ ಮಧ್ಯೆ ಗಾಳಿ ಕೂಡ ಆಡ್ದಿರೋಷ್ಟು. ಉರ್ಮಿಳ, ಉರ್ಮಿಳ, ಉರ್ಮಿಳ. ನಿಮಗ್ ಕೋಪ ಬಂದ್ರು ನಾನ್ ಹೇಳಿದ್ ನಿಜಾನೇ ಅತ್ತೆ. ದೇವಾಂಶ್ಗ್ ಒಳ್ಳೇದಾಗ್ಬೇಕು ಅಂತ ವೈದೇಹಿ ಹರಕೆ ಹೊತ್ಲಲ್ಲ, ಇವತ್ತು ಆ ಹರಕೆ ತೀರ್ಸೋದಿಕ್ಕೆ ಅವನ್ನ ಕರ್ಕೊಂಡೋದ್ಲು. ವೈದೇಹಿ ಯಾಕೆ ಕರ್ಕೊಂಡು ಹೋಗ್ತಾಳೆ? ಶ್ರೀಯಾ ಅಲ್ವಾ ಕರ್ಕೊಂಡು ಹೋಗ್ಬೇಕಿರೋದು. ಅವಳೆಲ್ಲಿಗೆ ಹೋದ್ಲು? ಅವಳ ಫ್ರೆಂಡ್ ಬಂದ್ಲು ಅಂತ ಅವಳ ಜೊತೆ ಹೋದ್ಲು. ಇದೇ ನಡೆದಿದ್ದು ಅತ್ತೆ. ಕರೆಕ್ಟಾಗಿ ಅದೇ ಟೈಮ್ಗೆ ಶ್ರೀಯಾನ ಫ್ರೆಂಡ್ ಅವ್ರ ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಾಕೆ? ನನಗ್ಯಾಕೋ ಇದೆಲ್ಲ ವೈದೇಹಿ ಪ್ಲಾನ್ ತರಾನೇ ಅನ್ನಿಸ್ತಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ದೇವಾಂಶ್ ಕೂಡ ಶ್ರೀಯಾಗಿಂತ ವೈದೇಹಿ ಜೊತೆನೇ ಚೆನ್ನಾಗಿದ್ದಾನೆ. ವೈದೇಹಿ ಜೊತೆನೆ ತುಂಬಾ ಮಾತಾಡ್ತಿದ್ದಾನೆ. ಅಷ್ಟಕ್ಕೂ ಗಂಡ ಹೆಂಡತಿ ಅವರ ಇವರ ಅನ್ನೋ ತರ ಇದೆ. ದೇವಾಂಶ್ ಪ್ರೀತಿ ಮಾಡ್ತಾರೋ ಹುಡುಗಿ ವೈದೇಹಿನ? ನಾನು ಎಷ್ಟು ಹೇಳಿದ್ರು ನೀವು ನಮ್ದೇ ಇರ್ಬೋದು ಅತ್ತೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅವರಿಬ್ಬರ ಮಧ್ಯೆ ಏನ್ ನಡೀತಿದ್ಯೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡತ್ತೆ. ಬನ್ನಿ ಅತ್ತೆ, ಬನ್ನಿ ಅತ್ತೆ. चित्तानिनाहं न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं. ದೇವ್ರಿರೋದು ಆ ಕಡೆ. ನನ್ನ ದೇವತೆ ಇಲ್ಲೇ ಇದ್ದಾಳಲ್ಲ. ದೇವಸ್ಥಾನಕ್ಕೆ ಬಂದ್ರು ಏನ್ ನಿಮ್ದು? ಕೈ ಮುಗಿರಿ. ನಿಮ್ ದೃಷ್ಟಿ ದೇವ್ರ ಮೇಲಿರ್ಲಿ. ದೇವ್ರ ದೃಷ್ಟಿ ಕೂಡ ದೇವಿ ಮೇಲೆ ಇರುತ್ತೆ ವೈದೇಹಿ. ಅಯ್ಯೋ,
ನಿಜ ವೈದೇಹಿ, ಆರತಿ ಮಾಡ್ಬೇಕಾದ್ರೆ ಗಂಟೆ ಹೇಗೆ ಬರೆಸ್ತಾರೆ ಗೊತ್ತಾ? ಸ್ವಾಮಿ ನಿನ್ಗೋಸ್ಕರ ಭಕ್ತರು ಕಾಯ್ತಾ ಇದ್ದಾರೆ, ದೇವಿ ಧ್ಯಾನದಿಂದ ಸ್ವಲ್ಪ ಆಚೆ ಬಂದು ಭಕ್ತರ ಕೋರಿಕೆಗಳನ್ನ ಈಡೇರಿಸು ಅಂತ ನೆನಪಿಸೋಕೋಸ್ಕರ. ರಾಮ ರಾಮ. ರಾಮ ಆಗ್ಲಿ ಕೃಷ್ಣ ಆಗ್ಲಿ ಯಾವ ದೇವರಾದ್ರೂ ದೇವಿಗೆ ದಾಸನೇ ವೈದೇಹಿ. ಇನ್ ನಾನ್ ಯಾವ ಲೆಕ್ಕ ಹೇಳು? ಅಮ್ಮ ಆರತಿ ತಗೊಳ್ಳಿ. ಏನ್ ನೋಡ್ತಿದ್ದೀರಾ? ಆರತಿ ತಗೊಳ್ಳಿ. ಅಯ್ಯೋ, ಮಂಗಳಾರತಿ ತಗೊಳ್ಳಿ. ಗಂಡ ಹೆಂಡತಿ ಇಬ್ರು ಹೀಗೆ ಅನ್ಯೋನ್ಯವಾಗಿ 100 ಕಾಲ ಇರ್ತೀರಮ್ಮ. ಅಯ್ಯೋ, ತುಂಬಾ ಸಂತೋಷ ಪುರೋಹಿತ್ರೆ, ನಿಮ್ಮ ಆಶೀರ್ವಾದಕ್ಕೆ. ತಗೊಳ್ಳಿ. ಥ್ಯಾಂಕ್ ಯು. ಬರ್ತೀವಿ. ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಅಯ್ಯೋ ಪುರೋಹಿತ್ರೆ, ನಿಮ್ಮ ಆಶೀರ್ವಾದ ಕಿವಿಗಿಂಪಾಗಿವೆ. ಮತ್ತೆ ಥ್ಯಾಂಕ್ಸ್. ನೀನ್ ಬಾ. ಅಯ್ಯೋ, ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಪುರೋಹಿತರು ನಮ್ಮನ್ನ ದಂಪತಿಗಳು ಅಂದಾಗ ಇಲ್ಲ ಅಂತ ಹೇಳ್ಬೇಕು ತಾನೆ? ಯಾಕೆ ಹೇಳ್ಬೇಕು? ಮುಂದೊಂದ್ ದಿನ ಆಗ್ತೀವಲ್ಲ, ಅದಕ್ಕೆ. ದೇವರು ಪುರೋಹಿತರು ಬಾಯಲ್ಲಿ ಹೇಳ್ಸಿದ್ರು ಏನೋ. ನಿಮ್ ತಲಹರಟೆ ಸಾಕು. ಹರಕೆ ತೀರ್ಸೋದಕ್ ಬಂದಿದ್ದೀರಾ, ಭಕ್ತಿಯಿಂದ ಹರಕೆ ತೀರ್ಸ್ಕೊಂಡ್ ಹೋಗೋಣ. ಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು, ಬನ್ನಿ. ಹೇ ವೈದೇಹಿ ನಿಂತ್ಕೋ. ಹೇ ವೈದೇಹಿ, ವೈದೇಹಿ ನಿಂತ್ಕೋ. ಯಾಕೆ ಹೀಗಾಡ್ತಿದ್ಯಾ? ಪ್ರದಕ್ಷಿಣೆ ಹಾಕಿ ಹರಕೆ ತೀರ್ಸಿದ್ರೆ ಮತ್ತೆ ನನ್ಗೆ ಯಾವ ಆಪತ್ತು ಬರಲ್ಲ ಅಂತನಾ? ನಿನ್ಗೆ ಯಾವಾಗ್ಲೂ ಹೇಳ್ದೆ ವೈದೇಹಿ, ನೀನ್ ನನ್ನ ಅರ್ಧಾಂಗಿಯಾಗಿ ನನ್ ಜೊತೆಗಿದ್ರೆ ಸಾಕು. ಸಾವಿನವರೆಗೂ ಯಾಕೆ? ನನ್ ದೇಹದ ಮೇಲೆ ಒಂದ್ ಸಣ್ಣ ಗೆರೆನೂ ಬೀಳಲ್ಲ. ನಡೀದೇ ಇರೋದ್ರ ಬಗ್ಗೆ ಯೋಚಿಸೋದು ಒಂದೇ, ಗಾಜಿನ ಮೇಲೆ ನಡೆಯೋದು ಕೂಡ ಒಂದೇ. ಅದರಿಂದ ಸಿಗೋದು ನೋವೇ. ಹೇ, ನೋವಲ್ಲ ವೈದೇಹಿ. ಯಾಕಂದ್ರೆ ನನ್ನ ಡೆಸ್ಟಿನಿ ನೀನೆ. ನಿನ್ನನ್ನು ಸೇರೋದಕ್ಕೆ ಆ ದೇವರೇ ದಾರಿ ತೋರಿಸ್ತಾನೆ. ವೈದೇಹಿ, ಹಲೋ, ನಮಸ್ತೆ ಸರ್. ಗುಡ್ ಮಾರ್ನಿಂಗ್. ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಹಾಫ್ ರೇಟ್ಗೆ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ರೈಡ್ ಮಾಡಿ. ಹೌದಾ ಸರ್? ಓಕೆ, ನಾನೀಗಲೇ ಹೊರಡ್ತಾ ಇದ್ದೀನಿ ಸರ್. ಕಾನ್ಸ್ಟೇಬಲ್. ಎಸ್ ಸರ್. ಗಾಡಿ ತೆಗೀರಿ. ಓಕೆ ಸರ್. कल्याण वैभोगमे राम कल्याण वैभोगमे